ನಮ್ಮ ಈ ಹುಬ್ಳಿ ಒಳಗೆ ಈ ನಮ್ನಿ ಡಿ ಜೆ ಸೌಂಡ್ನಾಗ ಗಣಪತಿಗಳನ್ನು ಮೆರವಣಿಗೆ ಮಾಡ್ಕೊಂಡು ಬರಹೊಂತಾರ. ಎಲ್ಲಿ ನೋಡಿದ್ರು ಸುತ್ತಮುತ್ತ ನೋಡಿದ್ರು ಬರೀ ಜನನ ಕಾಣಬೇಕು ನಿಮ್ಗೆ, ಇಲ್ಲ ಅಂದ್ರೆ ಈ ಲೈಟಿಂಗ್ಸ್ ಎಲ್ಲ ಕಾಣ್ತವೆ. ಅದ ಸತ್ಯ. ಯಾಕಂತಂದ್ರೆ ಹುಬ್ಳಿ ಸುತ್ತಮುತ್ತಿರೋ ಹಳ್ಳಿ ಜನ ಇಲ್ಲಿ ಜಾಸ್ತಿ ಬರ್ತಾರೆ. ಹಂಗೆ ಗಣಪತಿ ನೋಡಕ್ಕಂತನ ಹೇಳಿ ನೈಟ್ ಡ್ಯೂಟಿರ ನೈಟ್ ಡೇ ಶಿಫ್ಟ್ನವ್ರು ಎಲ್ಲರೂ ಏನಾಗ್ಬಿಟ್ಟಿರ್ತೈತೆ ಅಂತಂದ್ರೆ ಪಬ್ಲಿಕ್ ಫುಲ್ ಕೂಡಿಬಿಟ್ಟಿರ್ತೈತಿ ಒಂದೇ ಹತ್ರ. ಯಾಕಂದ್ರೆ ಗಣಪತಿ ಒಂದೇ ರೋಡ್ನಾಗ ಭಾಳ ಕೂಡ್ಕೊಂಡ್ಬಿಡ್ತಾವೆ. ನಮ್ಮ ಹುಬ್ಳಿ ಒಳಗೆ ಮೇನ್ ಸರ್ಕಲ್ ಇರೋದಂತಂದ್ರೆ ಇದು ಜನತಾ ಬಜಾರ್ ರೋಡ್ ಅಂತ ಹೇಳ್ತೀವಿ. ನಮಸ್ಕಾರ ವೀಕ್ಷಕರೇ, ಡಿಯರ್ ಬಸ್ಸು ಟ್ರಾವೆಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ. ಬರ್ರಿ, ಮತ್ತು ನಿಮ್ಗೆ ಲಾಸ್ಟ್ ವಿಡಿಯೋದಾಗೂ ನಾನು ಮಾಲ್ದ ಮತ್ತು ಗಣಪತಿ ವಿಡಿಯೋ ಹಾಕಿದ್ದೆ. ಸೊ ಇದು ಕೂಡ ಗಣಪತಿ ವಿಡಿಯೋನ ಆಗಿರ್ತೈತಿ. ಅಂದರೆ ಏನು ವಿಶೇಷ ಅಂತಂದ್ರೆ ಎಲ್ಲ ಹತ್ರ ಇದನ್ನು ಮಾಡ್ತಾರೆ, ಆದರೆ ಜನಗಳನ್ನು ನೋಡೋಕ್ಕಾಗಿನ ಎಷ್ಟೋ ಜನ ಬರ್ತಾರೆ. ಆಮೇಲೆ ಜನಗಳು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ಡಿ ಜೆ ಸೌಂಡ್ ಮತ್ತು ಗಣಪತಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಎಲ್ಲರಿಗೂ. ಸೊ ನಿಮ್ಮ ಊರಾಗೂ ಇದೇ ಥರ ಆಚರಿಸ್ತೀರಿ ಅಂತ ನಾನು ಅಂದ್ಕೊಂಡೀನಿ. ಬಟ್ ಅಲ್ಲಿ ಜನ ಅಷ್ಟೊಂದು ಸ್ವಲ್ಪ ಹಳ್ಳಿ ಒಳಗೆಲ್ಲ ಕಡಿಮೆ ಅಲ್ಲ, ಇಷ್ಟೊಂದು ಜನ ಅಂತರೂ ಸಾಧ್ಯನೇ ಇಲ್ಲ. ಆದರೆ ಸುತ್ತಮುತ್ತಲು ಹಳ್ಳಿ ಜನ ಏನು ಮಾಡಿಬಿಡ್ತಾರೆ ಅಂತಂದ್ರೆ ಹುಬ್ಳಿ ಒಳಗೆ ಅಥವಾ ದೊಡ್ಡ ದೊಡ್ಡ ಸಿಟಿ ಒಳಗೆ, ಅದು ಇಲ್ಲೇ ಅಂತಲ್ಲ ಎಲ್ಲಾದರೂ ದೊಡ್ಡ ಸಿಟಿ ಎಲ್ಲಿರ್ತವೆ ಅಲ್ಲೆಲ್ಲರೂ ಇದೇ ಥರನ ಜನ ಹೋಗಿ ಸಂಭ್ರಮಣ ಆಚರಣೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಈ ಥರದ ಒಂದು ಕಾರ್ಯಕ್ರಮ ಸಿಗೋದ ಅಂದ್ರೆ ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಟೋಟಲ್ ಸಿಗೋದ ಕಷ್ಟ ಆಗಿರ್ತೈತಿ. ಸಿಕ್ಕಾಗ ಈ ಥರ ಬಂದು ಎಂಜಾಯ್ ಮಾಡ್ಬೇಕನ್ನೋದು ಒಂದು. ಇಲ್ಲೇ ನೀವು ನೋಡ್ತಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ವಯಸ್ಸಾದವಂಥವ್ರು ಎಲ್ಲರೂ ಬಂದಾರ. ಆದ್ರೆ ಇಲ್ಲಿ ಸಪ್ರೇಟಾಗಿ ಲೆಫ್ಟ್ ಸೈಡ ಬರೀ ಹೆಣ್ಮಕ್ಳು ಗಂಡ್ಮಕ್ಳು ಅಂತಿದ್ವಿ, ಆದರೆ ಎಲ್ಲರೂ ಮಿಕ್ಸ್ ಆಗಿರ್ತಾರೆ. ನೋಡಕ್ಕೆ ಮಾತ್ರ ಮೇಲ್ಗಡೆ ಕೆಳಗಡೆ ಅಂಗಡಿ ಮುಂದೆ ಎಲ್ಲ ಅಂಗಡಿ ಶಾಪ್ಗಳು ಬಂದಿರ್ತವೆ ಈ ಮೂಮೆಂಟ್ನಾಗ. ಇದು ಹುಬ್ಬಳ್ಳಿ ಒಳಗೆ 21ನೇ ಗಣಪತಿ ಹೋಗ್ತಿರ್ತವೆ. ಸೊ ಅವಾಗ ಇದೇ ಥರನ ಜನ ಇರ್ತಾರೆ ಎಲ್ಲರೂ. ಇದು ಪ್ರತಿ ವರ್ಷವೂ ನಡೆಯೋ ಸಿನಾರಿಯೋ ಆಗಿಬಿಟ್ಟೈತಿ ನಮ್ಮ ಹುಬ್ಬಳ್ಳಿ ಒಳಗೆ. ಸೊ ಇದೇ ಥರ ನಿಮ್ಮ ಸಿಟಿ ಒಳಗೂ ಆಗಿರ್ಬೋದು, ಅದನ್ನು ನಾನು ಕೂಡ ಖುಷಿ ಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮ್ಮ ಸಿಟಿಗೆ ನಾನು ಬಂದು ನೋಡೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹುಬ್ಳಿ ಜನ ಭಾಳ ಕುಣಿದು ಕುಪ್ಪಳಿಸಿದ್ರೆ ನಾವು ಕೂಡ ಭಾಳ ಎಂಜಾಯ್ ಮಾಡಿದ್ವಿ. ಬಟ್ ಪ್ರಾಬಬ್ಲಿ ನಾನು ಬರೀ ವಿಡಿಯೋ ಮಾಡೋದ್ರಾಗ ಬ್ಯುಸಿ ಇದ್ದೆ. ಆ್ಯಂಡ್ ಖುಷಿ ಆಯ್ತು ಎಲ್ಲರೂ ಕುಣಿದಾಡೋದು ನೋಡಿ. ನಮಗೂ ಒಂದು ಟೈಮ್ ಸಿಕ್ಕೈತಿ, ಇರೋ ಒಂದು ಜೀವನ ಭಾಳ ಎಂಜಾಯ್ ಮಾಡಾಕೊಂತಾರೆ. ಹಿಂಗೆ ಎಲ್ಲರೂ ಪ್ರತಿಯೊಬ್ಬರು ಎಂಜಾಯ್ನೂ ಮಾಡ್ತಿರ್ತಾರೆ. ಆಮೇಲೆ ಇಂಥ ಗುಂಪು ಗಲಾಟೆಗಳೊಳಗೂ ಒಳಗೊಂಡ್ತವೆ, ಏನು ಮಾಡೋಕ್ಕೆ ಬರೋಲ್ಲ ಅಂತ ದ್ವೇಷ ಇಟ್ಕೊಂಡು ಇಲ್ಲಿ ಬರಬಾರ್ದು ಇಂಥ ಜಾಗಕ್ಕೆ. ಅದಂತರೂ ಭಾಳ ತಪ್ಪಾಕೈತಿ. ಸೊ ಇಲ್ಲಿ ನೋಡ್ತಿರ್ಬೋದು, ರಾಜಕಾರಣಿ ವ್ಯಕ್ತಿಗಳು ಫೋಟೋ ಹಿಡ್ಕೊಂಡು ಕೂಡ ಈ ಥರ ಕುಣಿಯುವಂಥದ್ದು, ಈ ವೇಷಭೂಷಣ ಭಾಳ ಇವ್ರದ್ದು ನಮಗೂ ಇಷ್ಟ ಆಕೈತಿ. ಯಾಕಂತಂದ್ರೆ ನಾವಂತರೂ ಕುಣಿಯಲ್ಲ, ಆಮೇಲೆ ಇನ್ನೂ ಒಂದು ಬೇರೆ ಕುಣಿಯವ್ರನ್ನ ನೋಡಿ ನಾವು ಇಷ್ಟಪಡ್ಬೇಕು, ಖುಷಿ ಪಡ್ಬೇಕು ಅನ್ನೋದು ನಮ್ಮ ಆಸೆ ಐತಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನ ಅಂತಂದ್ರೆ, ಈಗ ಕೆಲವು ಜನ ಹುಬ್ಳಿ PG ಹಾಸ್ಟೆಲ್ ಹುಡುಗರು ಏನು ಮಾಡ್ತಾರೆ, ಹೊರಗೆ ಹೋಗ್ತಾರೆ. ಬಟ್ ಎಷ್ಟೋ ಜನ ನಾವೆಲ್ಲರೂ ನ್ಯೂ ಇಯರ್ಗೆ ಬೆಂಗಳೂರು ಹೆಂಗೆ ಹೋಗ್ತೀರಿ ನೋಡ್ತೇವೆ, ಅದೇ ಥರ ಇಲ್ಲೇ ಫೇಮಸ್ ಆಗಿಬಿಟ್ಟೈತಿ ಈ ಹುಬ್ಳಿ ಒಳಗೆ. ಬಟ್ ಈ ರೋಡ್ ಒಳಗೆ ಬಂದ್ರೆ ಎಲ್ಲರೂ ಇದೇ ಥರನ ಎಂಜಾಯ್ ಮಾಡ್ತಾರೆ ಅನ್ನೋದು ನನಗೈತಿ. ಲಕ್ಷಾಂತರ ರೂಪಾಯಿ ಗಂಟಲೆ ಡಿ ಜೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಇಷ್ಟು ಜನ ಬಂದಿರ್ತಾರೆ, ಆದರೂ ಕಂಟ್ರೋಲ್ ಮಾಡೋಕೆ ಆಗಂಗಿಲ್ಲ ಅಷ್ಟು ಪ್ರಸಾದ ಮಾಡೋಕ್ಕೆ. ಬಟ್ ಎಲ್ಲೆಲ್ಲೋ ಮಾಡಿ ಗಾಡಿ ನಿಲ್ಲಿಸಿರ್ತಾರೆ. ಅವ್ರಿಗೆ ಊಟ ವ್ಯವಸ್ಥೆ, ನೀರಿಂದ ಅದು ಇದು ಎಲ್ಲ ಇರ್ತೈತಿ. ಆದ್ರೆ ಏನು ಮಾಡ್ಬೋದು, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಕೆಲವರು ಊಟದ ಕಡೆ ಲಕ್ಷ್ಯ ಕೊಟ್ಟು ಊಟ ಮಾಡ್ತಾರೆ, ಇನ್ನೊಂದು ಕೆಲವು ಕಡೆ ಪೂರ ಇದೇ ಥರ ಎಂಜಾಯ್ ಮಾಡ್ತಾರೆ. ನಮಗೂ ಭಾಳ ಖುಷಿ ಆಯ್ತು. ನಾವು ಹಂಗೆ ನಾವು ಖುಷಿ ಪಡೋದಲ್ದ ನಿಮಗೂ ತೋರಿಸ್ಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ದೈತಿ. ಇದೇ ಥರ ನಿಮ್ಮೂರೊಳಗೂ ಏನಾರ ನಡೀತಿತ್ತಪ್ಪ ಮೆರವಣಿಗೆ, ಇದೇ ಥರ ಡಿ ಜೆ ಸೌಂಡ್ಸ್, ಡಿ ಜೆ ಸಿಸ್ಟಮ್ಸ್ ಏನಾರ ನಿಮ್ಮಲ್ಲೂ ಇದ್ದು ಅಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ಥರನ ನಾನು ನೆಕ್ಸ್ಟ್ ನಿಮ್ಮ ವೀಡಿಯೋದೊಳಗೆ ಅಥವಾ ನಿಮ್ಮ ಊರಿಗೆ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ, ಇದೇ ಥರನ ಇನ್ನೂ ಅತಿ ಹೆಚ್ಚಿನ ಹುಬ್ಳಿ ಒಳಗೆ ಇದೇ ಥರ ವೀಡಿಯೋಗಳು ಭಾಳ ಅದಾವೆ. ಅವನ್ನೂ ಕೂಡ ನಾನು ಒಂದೊಂದು ಶೂಟ್ ಮಾಡಿ ನೀಟಾಗಿ ಆ ವಿಡಿಯೋ ಕ್ಲಿಪ್ ತೊಗೊಂಬಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಖರೆ ನಾವು ಭಾಳ ಇನ್ನೂ ಟಾರ್ಗೆಟ್ ಇಟ್ಕೊಂಡು ಕುಂತೀನಿ. ಹೊರಗೆಲ್ಲ ಹತ್ರ ಓಡಾಡಬೇಕು, ಸುತ್ತಾಡಬೇಕು, ಇರೋ ಒಂದು ಟೈಮ್ ಐತಿ, ಎಂಜಾಯ್ ಮಾಡೋಣ ಅಂಥೇಳಿ. ಸ್ವಲ್ಪ ಇನ್ನೂ ನಾನು ಸಡನ್ಲಿ ಈಗ ಡಿಸಿಷನ್ ತೊಗೊಂಡ್ರೆ ಒಂದು ಸ್ವಲ್ಪ ಹೊತ್ತ ಗ್ಯಾರಂಟಿ ಬರ್ತೈತಿ. ಸೊ ಬರೀ ನಾನು ಹುಬ್ಳಿ ಅಷ್ಟೇ ಕನಸು ಕಾಣಕೊಂತಿಲ್ಲ, ಭಾಳ ಕರ್ನಾಟಕ ತುಂಬ ಒಳ್ಳೆ ಪ್ಲೇಸಸ್ ಭಾಳ ಅದಾವೆ. ಅವನ್ನೆಲ್ಲ ಸುತ್ತಾಡ್ಬೇಕು, ಓಡಾಡ್ಬೇಕು, ವೀಡಿಯೋಗಳನ್ನ ಮಾಡ್ಬೇಕು, ಅದನ್ನು ತೊಗೊಂಬಂದು ನಾನು ನಿಮ್ಗೆ ಪ್ರೆಸೆಂಟ್ಸ್ ಮಾಡ್ಬೇಕು ಅನ್ನೋದು ಭಾಳ ಐತಿ ನನಗೂ ಕೂಡ. ಯಾಕಂದ್ರೆ ಸುತ್ತಾಡೋದು ಈಗ ಬಂದ ಏಜ್ ಐತಿ ಅಥವಾ ಒಂದು ಟೈಮ್ ಐತಿ ಅಂದಾಗ ನಾವು ಎಲ್ಲನೂ ನೋಡ್ಬೇಕು ವೀಕ್ಷಕರೇ. ಅದೇ ಥರ ನಾನು ಅನ್ಕೊಂಡ್ಕೊತೀನಿ ಎಲ್ಲೂವರೆಗೂ ಬರ್ತೈತೋ ನೋಡೋಣ. ನೆಕ್ಸ್ಟ್ ಟೈಮ್ನಾಗೂ ನಾನು ಇದೇ ಥರನ
ವಿಡಿಯೋಗಳನ್ನ ಮಾಡ್ಬೇಕಂತ ಅಂದ್ಕೊಂಡಿಲ್ಲ. ಅದು ಎಷ್ಟು ಸಾಧ್ಯ ಆಕತ್ತೋ ಅಷ್ಟು ಮಾತ್ರ ನಾನು ಬಿಡಲ್ಲ. ಪ್ರೊಫೆಷ್ನಲಿ ನಾನು ಈಗ ಇದಕ್ಕೆ ನಿಲ್ಬೇಕಂತ ಅಂದ್ಕೊಂಡೀನಿ. ಎನಿವೇಸ್ ಇದಕ್ಕೆಲ್ಲ ಸಹಕಾರ ಸಪೋರ್ಟ್ ಜನರದ ಹಾಗೆ ನಿಮ್ದು ಬೇಕಾಗಿರ್ತೈತಿ. ಸೊ ಅದ ನಾನು ಹೇಳೋದು. ನಂದೇ ಅಂತಲ್ಲ, ಯಾರಾತ ಕಷ್ಟಪಟ್ಟು ಎಲ್ಲರೂ ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅದ್ರ ಹಿಂದೆ ಭಾಳ ಶ್ರಮನೂ ಇರ್ತೈತಿ. ಎಲ್ಲರೂ ವಿಡಿಯೋನು ನೋಡಿರಿ, ಇಷ್ಟಪಡ್ರಿ, ಲೈಕ್ ಮಾಡಿರಿ, ಅವ್ರಿಗೆ ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಂದು ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ, ಬೇರೆದವ್ರಿಗೆ ಆದರೂ ಸಪೋರ್ಟ್ ಮಾಡಿರಿ ವೀಕ್ಷಕರೇ. ಕನ್ನಡದವರು ನಾವು ಕನ್ನಡದವ್ರಿಗೆ ಸಪೋರ್ಟ್ ಮಾಡೋಣ, ಬೇರೆ ಏನೋ ಒಂದು ಇಲ್ಲ. ನನಗೆ ಇದೇ ಒಂದು ಖುಷಿಯಾಗೋದಂಥ ವಿಷಯ. ಆ್ಯಂಡ್ ನೀವು ಕೂಡ ಪ್ರಯತ್ನ ಪಡ್ರಿ, ಏನಾದರೂ ಹೊಸದೊಂದು ಪ್ರಯತ್ನ ಪಡ್ರಿ. 100% ಅದು ನಿಧಾನವಾಗಿ ಆದರೂ ಪರವಾಗಿಲ್ಲ, ಮುಂದೊಂದು ದಿನ ನಿಮ್ಮನ್ನು ಅದು ಎಲ್ಲೋ ಕರ್ಕೊಂಡು ಹೋಗ್ತೈತಿ. ಫಸ್ಟ್ ಸ್ಟಾರ್ಟಿಂಗ್ ಇದೇ ಥರ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರಿ. ಬರೀ ಈ ಥರ ಏನಾರು ಮಾಡ್ಬೇಕಂತಂದ್ರೆ ಹುಯ್ಯಿ ಅಂತ ಹೇಳಿ ಎಲ್ಲ ದುಡ್ಡು ಹಾಕಿ ಆಮೇಲೆ ಕಿತ್ಕೊಂಡು ಬರ್ಕೊಳ್ಳೋಂಥ ಕೆಲಸ ಬೇಡ. ಎನಿವೇಸ್ ವೀಕ್ಷಕರೇ, ಈ ವಿಷಯ ನಿಮಗೆ ತಿಳ್ಸೋಕೆ ಇಷ್ಟಪಟ್ಟೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ಬಯಸ್ತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಡಿಯರ್ ಬಸ್ ಟ್ರಾವೆಲಿಂದ ನಿಮಗೆ ಧನ್ಯವಾದ.